ಲಾಕ್ಡೌನ್ ದಿನದ ಮೈಂಡ್ ಸೆಟ್ಗೆ ನಿಮ್ಮನ್ನ ನೀವು ರೆಡಿ ಮಾಡ್ಕೊಳ್ಳಿ. ಈ ಮಾತನ್ನ ನಾನು ಹೇಳ್ತಾ ಇಲ್ಲ, ದೇಶದ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಸಂಸತ್ನಲ್ಲಿ ಹೇಳಿದ್ರು. ಲಿಟರಲಿ ಪ್ರಧಾನಿ ಮೋದಿ ಲಾಕ್ಡೌನ್ ಆಗ್ಬಿಡುತ್ತೆ, ಎಲ್ಲ ಬಂದ್ ಆಗುತ್ತೆ ಅಂತ ಹೇಳೋದು ಹೊರಟಿಲ್ಲ. ಅವ್ರು ಹೇಳಿರೋದು ಲಾಕ್ಡೌನ್ ಸಂದರ್ಭದಲ್ಲಿ ನಾವು ನೀವು ಯಾವ ರೀತಿಯಾಗಿ ಗಟ್ಟಿತನ ತೋರಿಸಿದ್ವಿ, ಯಾರು ಕೂಡ ನಿರೀಕ್ಷೆ ಮಾಡಿದಂತಹ ಒಂದು ದಿನಗಳನ್ನ ನಾವು ನೋಡಿದ್ವಿ. ಅದನ್ನ ಹೇಗೆ ನಾವು ಸಂಯಮದಿಂದ ಧೈರ್ಯದಿಂದ ಫೇಸ್ ಮಾಡಿದ್ವಿ, ಅದೇ ರೀತಿಯಾಗಿ ನಮ್ಮ ಗಟ್ಟಿತನ ತೋರಿಸುವಂತ ದಿನಗಳು ಬರ್ತಾ ಇದೆ ಅಂತ. ಮಿಡ್ಲ್ ಈಸ್ಟ್ ನಲ್ಲಿ ಆಗ್ತಿರುವಂತಹ ಘರ್ಷಣೆ, ಇರಾನ್ ಮತ್ತು ಇಸ್ರೇಲ್ US ಏನಾಗ್ತಾ ಇದೆ, ಇದು ಸದ್ಯಕ್ಕೆ ನಿಲ್ಲುವಂತ ಲಕ್ಷಣ ಇಲ್ಲ. ಸ್ವಲ್ಪ ಲಾಂಗ್ ಟೈಮಿಂಗ್ ಹೋಗ್ಬೋದು. ಆ ಸಮಯ ಅಲ್ಲಿವರೆಗೂ ನಾವು ಸಂಭಾಳಿಸಬೇಕಾದಂತ ದಿನ ಬರ್ಬೋದು ಅಂತ. ಸೊ ಹಾಗಾಗಿ ನಾವು ನೀವು ಆಸ್ ಎ ಕಾಮನ್ ಮ್ಯಾನ್ ಏನ್ ಮಾಡ್ಬೋದು, ಸಾಮಾನ್ಯ ಜನರಾಗಿ ನಾವೇನ್ ಮಾಡ್ಬೋದು, ಒಂದು 5 ಸಜೆಷನ್ ನಿಮ್ಗೆ ಕೊಡ್ತೀನಿ. ನಂಬರ್ 1, ಅನವಶ್ಯಕ ವ್ಯಯ ಮಾಡಬೇಡಿ. ಸುಮ್ಮನೆ ಕಾಸು ಖರ್ಚು ಮಾಡೋದು ಅವಶ್ಯಕತೆ ಇಲ್ಲದಿರೋ ಕಡೆ ಲಕ್ಸುರಿ ಐಟಮ್ಗಳನ್ನು ತಗೊಳ್ಳೋದು, ಇದೆಲ್ಲವನ್ನು ಕೂಡ ಸದ್ಯಕ್ಕೆ ಸ್ವಲ್ಪ ಹೋಲ್ಡ್ ಮಾಡಿ. ಯಾಕಂದ್ರೆ ಗ್ಲೋಬಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋದು, ಸಾಲ ಮಾಡಿ ಎಲ್ಲ ಒಂದ್ ಕಡೆ ಇನ್ವೆಸ್ಟ್ ಮಾಡೋದು, ಅದರಲ್ಲೂ ಕೂಡ ಸದ್ಯಕ್ಕೆ ಬೇಡ. ರಿಸ್ಕ್ಗಳು ಬೇಡ, ಮಾಡೋದೇ ಬೇಡ ಅಂತಲ್ಲ, ತುಂಬಾ ಏನು ನಿಮ್ಮ ಒಂದು ಕೆಪಾಬಿಲಿಟಿ ಮೀರಿ ಇನ್ವೆಸ್ಟ್ ಮಾಡೋದು, ರಿಸ್ಕ್ ತಗೊಳ್ಳೋದು ಈಗ ಮಾಡಕ್ ಹೋಗ್ಬೇಡಿ. ಮೂರನೇದಾಗಿ ಒಂದು 6 ತಿಂಗಳಿಗೆ ಜಾಬ್ ಅಲ್ಲಿ ಇರುವಂತವರು ಅಟ್ಲೀಸ್ಟ್ ಒಂದು ಮಿನಿಮಮ್ 6 ತಿಂಗಳಿಗೆ ಬೇಕಾಗುವಂತ ಒಂದು ಬ್ಯಾಕಿಂಗ್ ಇರಲಿ. ಸೊ ಒಂದು ಸೇಫ್ಟಿ, ಒಂದು ಫಂಡ್ ಅಂತ ಏನಿರುತ್ತೆ ಅದನ್ನ ಇಟ್ಕೊಳ್ಳಿ. ಇನ್ನೊಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ ಏನೋ ಭಯ ಅಂತ ಹೇಳಿ ಪೆಟ್ರೋಲ್ ಎಲ್ಲ ಖರೀದಿ ಮಾಡ್ಕೊಳ್ಳೋದು, ಗ್ಯಾಸ್ನೆಲ್ಲ ಒಂದಷ್ಟು ಶೇಖರಣೆ ಮಾಡಿಟ್ಕೊಳ್ಳೋದು, ಇದೆಲ್ಲವನ್ನು ಕೂಡ ಪ್ಯಾನಿಕ್ ಬೈಯಿಂಗ್ ಅಂತ ಹೇಳ್ತಾರೆ. ಅದನ್ನು ಕೂಡ ಮಾಡಕ್ ಹೋಗ್ಬೇಡಿ. ನಿಮ್ಮ ಈ ಒಂದು ಪ್ಯಾನಿಕ್ ಬೈಯಿಂಗ್ ಇಂದ ಬೇರೆಯವರಿಗೆ ಸಿಗದೆ ಹೋಗ್ಬೋದು. ಅನವಶ್ಯಕ ಪ್ಯಾನಿಕ್ ಆಗೋದು ಬೇಡ. ಇದೇ ರೀತಿ ಇನ್ಫಾರ್ಮೇಷನ್ ಬೇಕು ಅಂತ ಅನಿಸಿದ್ರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.